ಚಳ್ಳಕೆರೆ ನಗರದಲ್ಲಿ ವೀರಶೈವ ಸಮಾಜದ ಬಹುಕಾಲದ ಕನಸಾಗಿದ್ದ ಬಸವ ಮಂಟಪ ನಿರ್ಮಾಣ ಕಾಮಗಾರಿಗೆ ಇಂದು ಅಧಿಕೃತ ಚಾಲನೆ ದೊರಕಿತು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಬಸವ ಮಂಟಪ ಕಾಮಗಾರಿಗೆ ಶಾಸಕ ಟಿ. ರಘುಮೂರ್ತಿ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕ ರಘುಮೂರ್ತಿ, ನಿಗದಿತ ಸಮಯದೊಳಗೆ ಗುಣಮಟ್ಟದ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈಗಾಗಲೇ ಕನಕ ಭವನ, ಬಂಜಾರ ಭವನ ಹಾಗೂ ಶ್ರೀಕೃಷ್ಣ ಭವನ ಸೇರಿದಂತೆ ವಿವಿಧ ಸಮಾಜಗಳ ಭವನಗಳನ್ನು ನಿರ್ಮಿಸಲಾಗಿದೆ. ಅದೇ ರೀತಿಯಲ್ಲಿ ವೀರಶೈವ ಸಮಾಜಕ್ಕೂ ಬಸವ ಮಂಟಪ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿ ಎಲ್ಲಾ ಸಮಾಜಗಳ ಭವನಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭೆ ಸದಸ್ಯ ಹಾಗೂ ಸಮಾಜದ ಅಧ್ಯಕ್ಷ ಕೆ. ಸಿ. ನಾಗರಾಜ್, ಪ್ರಭುದೇವ್, ನಗರಸಭೆ ಪೌರಾಯುಕ್ತೆ ನಾಗವೇಣಿ ಸೇರಿದಂತೆ ಸಮಾಜದ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ನಡೆಸಿಕೊಡಬೇಕಾಗಿ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ ಅನುಭವಿಸ್ತೇನೆ. ಹಾಗೆಯೇ ಉಪಸ್ಥಿತಕ್ಕಂಥ ಪ್ರಬಣ್ಣವ್ರಿಗೂ ಡಾಕ್ಟರ್ ಜಯಕುಮಾರ್ ಅವ್ರಿಗೂ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮಾಡಿದ್ದೀವಿ. ಇದು MLA ಅವರು 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಮಿಟಿ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರನೂ ಸಮೇತ ಇದೇ ರೀತಿ ಇರುತ್ತೆ ಅಂತೇಳಿ MLA ಅವ್ರಿಗೆ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜದ ತಾಲೂಕಿನ ಅಧ್ಯಕ್ಷರು ದಾನವನ್ನು ನಮ್ಮ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ 1 ಕೋಟಿ ಅನುದಾನವನ್ನು ಇದಕ್ಕೆ ನಾವೀಗಾಗಲೇ ಕೊಟ್ಟು ನಿರ್ಮಿತಿ ಕೇಂದ್ರದವರಿಗೆ ಮಂಜೂರಾಗಿದೆ. ಅದರ ಜೊತೆಗೆ ಬಹುಶಃ ಸಮಾಜದವರು ಸೇರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆ 1 ಕೋಟಿ ಅನುದಾನದ ಜೊತೆಗೆ ಅವರು ಇನ್ನೂ ನಿರ್ಮಾಣ ಮಾಡ್ತಾ ಅದ್ರ ಜೊತೆಗೆ ಸೇರಿ ಇನ್ನೂ ದೊಡ್ಡ ಒಂದು ಕಲ್ಯಾಣ ಮಂಟಪವನ್ನು ಮಾಡ್ತೀವಿ, ಬಸವಭವನ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ. ಅದಕ್ಕೆ ಅದು ಸರಿಯಾದ ರೀತಿಯಲ್ಲಿ ನೆರವೇರಲಿ, ಅದಕ್ಕೆ ಬೇಕಂತ ನಿರ್ಮಿತಿ ಕೇಂದ್ರವ್ರ ಜೊತೆಗೆ ಸಹಯೋಗದೊಂದಿಗೆ ಈ ಕಟ್ಟಡ ಬೇಗ ಪ್ರಾರಂಭ ಆಗಲಿ, ಉತ್ತಮ ಗುಣಮಟ್ಟದ. ಈಗಾಗಲೇ ನಾವು ಈ ನಗರದಲ್ಲಿ ಬೇರೆ ಬೇರೆ ಸಮುದಾಯ ಭವನಗಳನ್ನು ಭಾಳಷ್ಟು ಈಗಾಗಲೇ ಮಾಡಿದ್ವಿ. ಅವು ಉದ್ಘಾಟನೆಗೆ ಕೂಡ ರೆಡಿಯಾಗಿದ್ದಾವೆ. ಕಾರಣಾಂತರಗಳಿಂದ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಬೇಕಂತೇಳಿ ಸುಮಾರು 3-4 ತಿಂಗಳಿಂದ ಮುಂದಕ್ಕೆ ಹೋಗಿ